ಒಂದು ಫೋಟೋ 100 ಕಥೆಗಳನ್ನು ಹೇಳುತ್ತೆ. ಅದೇ ಒಂದು ಪೋಸ್ಟು ಮತ್ತು ಬರಹ 10 ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಈಗ ಸೋಷಿಯಲ್ ಮೀಡಿಯಾ ಜಮಾನ. ಅದರಲ್ಲೂ ಸಾಕಷ್ಟು ವಿಷಯಗಳು ಹೊರಗೆ ಬರ್ತಾನೆ ಇರ್ತವೆ. ಒಬ್ಬ ಪೋಸ್ಟ್ ಹಾಕಿದ ತಕ್ಷಣ ಅದಕ್ಕೆ 108 ಕಾಮೆಂಟ್ ಬರ್ತವೆ. ಒಬ್ಬರು ಏನಾದರೂ ಬರಹ ಬರೆದ್ರೆ ಅದಕ್ಕೆ 10 ಪ್ರಶ್ನೆಗಳು ಹುಟ್ಟುಹಾಕ್ತವೆ. ಅದರಲ್ಲೂ ಸೆಲೆಬ್ರಿಟಿ ಲೈಫಲ್ಲಿ ಒಂದು ಪೋಸ್ಟು, ಒಂದು ಬರಹ ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತು. ಈಗ ಆಗಿರೋದು ಕೂಡ ಅದೇ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಒಂದು ಬರಹವನ್ನು ಹಾಕಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅದು ಸದ್ಯಕ್ಕೆ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕ್ತಾ ಇದೆ. ಹಲವಾರು ಪ್ರಶ್ನೆಗಳನ್ನು ಕೂಡ ಆ, ಬರ್ತಾ ಇದೆ. ಹಾಗಾದರೆ ಅವರು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಏನು ಹಾಕಿದ್ದಾರೆ ಅಂದರೆ, ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾಗಿರಲಿ ಅಥವಾ ವ್ಯಕ್ತಿಯಾಗಿರಲಿ. ಈ ಪೋಸ್ಟ್ ಇದೆಯಲ್ಲ, ನಿಜಕ್ಕೂ ಅವ್ರು ಹಾಕಿದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದವು. ಒಂದಷ್ಟು ಫ್ಯಾನ್ಸ್ಗಳು ಕಾಮೆಂಟ್ಗಳು ಮಾಡಿದ್ರು. ಯಾರ ಬಗ್ಗೆ ಈ ಪೋಸ್ಟನ್ನು ಮಾಡಿದ್ದೀರಿ, ನಿಮಗೆ ಆದಂತಹ ನೋವು ಏನು, ಹೀಗೆ 10 ಪ್ರಶ್ನೆಗಳು ಕೂಡ ಕಾಮೆಂಟ್ಗಳ ಮೂಲಕ ಬರ್ತಾ ಇದೆ. ಅದೇನೇ ಇದ್ದರೂ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಅದರಲ್ಲೂ ದರ್ಶನ್ ಅವರು ಏನೋ ಒಂದು ಕೊಲೆ ಪ್ರಕರಣದ ನಂತರ ಜೈಲಿಗೆ ಹೋಗ್ತಾರೆ. ಅದಾದ ಬಳಿಕ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಫೋಟೋಗಳನ್ನು ಹಾಕ್ಕೊಂಡು ಬರಹಗಳನ್ನು ಬರ್ಕೊಂಡು ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ದೇವರ ಮೇಲೆ ಹರಕೆ ಹೊತ್ಕೊತಾರೆ, ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ಇನ್ನೆಲ್ಲೋ ದರ್ಶನ್ ಜೊತೆಗಿರೋ ಒಂದು ಫೋಟೋ ಹಾಕ್ತಾರೆ, ಅದಕ್ಕೊಂದು ಕಾಮೆಂಟ್ ಹಾಕ್ತಾರೆ. ಸೊ ಈ ರೀತಿಯ ಬೆಳವಣಿಗೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಅವರ ಫ್ಯಾನ್ಸ್ಗಳು ಫಾಲೋ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಕಾಮೆಂಟ್ಸ್ಗಳ ಮೂಲಕ ಅವ್ರನ್ನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ವಿಜಯಲಕ್ಷ್ಮಿ ಅವರು ಹಾಕಿರುವಂಥ ಪೋಸ್ಟು ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕೆ ಈ ವಿಷಯ ಮುನ್ನೆಲೆಗೆ ಬಂತು ಅಂದರೆ, ಇದುವರೆಗೂ ಅವ್ರ ಜೊತೆಗೆ ನಿಂತವ್ರು ಯಾರು, ಹಿಂದೆ ಸರಿದವ್ರು ಯಾರು ಅನ್ನೋ ಪ್ರಶ್ನೆ ಈಗ ಬರ್ತಾ ಇದೆ. ಹಾಗಾದರೆ ನಟ ಧನ್ವೀರ್ ಅವರು ಪ್ರತಿ ಹಂತದಲ್ಲೂ ಕೂಡ ಅವ್ರ ಜೊತೆ ಇರ್ತಾಯಿದ್ರು. ಇತ್ತೀಚೆಗೆ ಅವರೆಲ್ಲೂ ಕಾಣ್ತಾ ಇಲ್ಲ. ಸೊ ಅವರಿಗೆ ಕುರಿತಾದಂಥ ಪೋಸ್ಟ್ ಇದಾಗಿರಬಹುದಾ? ಈ ರೀತಿಯ ಪ್ರಶ್ನಾರ್ಥಕ ಬರಹಗಳು, ಪ್ರಶ್ನಾರ್ಥಕ ಕಾಮೆಂಟ್ಗಳು ಅವರ ಇನ್ಸ್ಟಾಗ್ರಾಮ್ಗೆ ಬರ್ತಾ ಇದೆ. ಸೊ ವಿಜಯಲಕ್ಷ್ಮಿ ಅವರು ಯಾವುದಕ್ಕೂ ಕೂಡ ಆನ್ಸರ್ ಮಾಡಿಲ್ಲ. ಒಂದು ಕೃಷ್ಣನ ಫೋಟೋ, ಅದರ ಜೊತೆಗೆ ಈ ಬರಹ, ಇದು ಸೂಚಕವಾಗಿ ನಾವು ನೋಡ್ತಾ ಹೋದರೆ, ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ಅವರಿಗೆ ಸ್ವಲ್ಪ ನೋವುಂಟಾಗಿದೆಯಾ? ಯಾರಾದರೂ ಅವರ ಬಗ್ಗೆ ಬೇರೆ ರೀತಿಯಾಗಿ ವರ್ತಿಸಿದ್ದಾರಾ? ದರ್ಶನ್ ವಿಚಾರವಾಗಿ ಜೊತೆಗಿದ್ದವರು ಈಗ ಹೆಜ್ಜೆಯನ್ನು ಹಿಂದೆ ಹಾಕಿದ್ರಾ? ಅಥವಾ ಯಾವುದೋ ಒಂದು ಕೆಲಸ ಮಾಡಿಕೊಡ್ತೀನಿ ಅಂತಂದು ಅವ್ರಿಗೆ ಮಾಡಿಕೊಡ್ದೇ ದೂರ ಸರಿದ್ರ? ಈ ರೀತಿಯ ಪ್ರಶ್ನೆಗಳು ಕೂಡ ಹುಡ್ತಾ ಇವೆ. ಅದೇನೇ ಇದ್ದರೂ ಕೂಡ ಫ್ಯಾನ್ಸ್ ಬಳಗದಲ್ಲಿ ಈಗ ವಿಜಯಲಕ್ಷ್ಮಿ ಹಾಕಿರುವಂಥ ಈ ಪೋಸ್ಟ್ ಇದೆಯಲ್ಲ, ಸಾಕಷ್ಟು ಚರ್ಚೆ ಅಂತೂ ಮಾಡ್ತಾ ಇದೆ. ಸೊ ಯಾವಾಗ ಈ ಪೋಸ್ಟ್ ಹಾಕ್ತಾರೆ, ಅವರ ಫ್ಯಾನ್ಸ್ಗಳು ಅದನ್ನು ಶೇರ್ ಮಾಡ್ತಾರೆ, ರೀಟ್ವೀಟ್ ಮಾಡ್ತಾರೆ. ಒಂದಷ್ಟು ಜನ ತಮ್ಮ ತಮ್ಮ ಪೇಜ್ಗಳಲ್ಲಿ ಹಾಕ್ಕೊಳ್ತಾರೆ. ಬಾಸ್ ಜೊತೆ ನಾವಿದ್ದೀವಿ, ನಿಮ್ಮ ಜೊತೆ ನಾವಿರ್ತೀವಿ ಅಂಥೇಳಿ ಟ್ಯಾಗ್ ಮಾಡ್ತಾರೆ. ಅದೇನೇ ಇದ್ರೂ ವಿಜಯಲಕ್ಷ್ಮಿ ಅವರಿಗೆ ಈ ಪೋಸ್ಟ್ ಹಾಕಲಿಕ್ಕೆ ಕಾರಣ ಏನು ಅನ್ನೋದಿದೆಯಲ್ಲ, ಅದು ತುಂಬ ಸಸ್ಪೆನ್ಸ್ ಆಗಿದೆ. ಒಂದು ರೀತಿಯ ಗೌಪ್ಯ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಎಲ್ಲ ವಿಚಾರಗಳಲ್ಲಿ ಧನ್ವೀರ್ ಇರ್ತಾಯಿದ್ರು. ಅಂದರೆ ಧನ್ವೀರ್ ದರ್ಶನ್ ಅವರ ಸಹೋದರ ಇದ್ದಂತೆ, ಸಹೋದರ ಅಂತಲೇ ಎಲ್ಲ ಬಿಂಬಿಸಿದ್ರು. ಅವರು ಕೂಡ ಹೇಳ್ತಾಯಿದ್ರು, ದರ್ಶನ್ ಅವರು ಜೈಲಿಗೆ ಹೋದಾಗ, ಜೈಲಲ್ಲಿ ಹೋಗಬೇಕಾದ್ರೂ ಕೂಡ ಧನ್ವೀರ್ ಸಾಕಷ್ಟು ಬೆನ್ನೆಲುಬಾಗಿ ನಿಂತಿದ್ದರು. ವಿಜಯಲಕ್ಷ್ಮಿ ಅವರ ಜೊತೆಗೆ ನಿಂತ್ಕೊಂಡು ಧೈರ್ಯ ಕೊಡ್ತಾಯಿದ್ರು. ಇಡೀ ಒಂದು ವರ್ಗ ಅದರ ವಿರುದ್ಧ ಮಾತಾಡಿದರೂ ಕೂಡ ಧನ್ವೀರ್ ಅವ್ರ ಪರವಾಗಿ ನಿಂತಿದ್ದರು. ಎಲ್ಲದೂ ಸಹಜ. ಆದರೆ ಧನ್ವೀರ್ ಕುರಿತಾಗೇ ಈ ಪೋಸ್ಟ್ ಹಾಕಿದ್ದಾರೆ ಅನ್ನೋದು ಎಲ್ಲೂ ಹೇಳಿಲ್ಲ, ಯಾರೂ ಹೇಳಿಲ್ಲ. ಆದರೆ ಹೀಗೊಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಈ ಕುರಿತಾಗಿ ಹಾಕಿರೋದು ಅವರಿಗಾಗಿಯೇ, ವಿಜಯಲಕ್ಷ್ಮಿ ಅವರ ಬರೆದಂಥ ಬರಹ ಅವರಿಗೆ ಇರಬಹುದಾ? ಒಂದಿಷ್ಟು ಅಂತೆಕಂತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತವೆ. ಅದೇನೇ ಇದ್ದರೂ ಕೂಡ ವಿಜಯಲಕ್ಷ್ಮಿ ಅವರು ನೇರವಾಗಿ ಪೋಸ್ಟ್ ಹಾಕುವ ಮೂಲಕ ಈಗ ಒಂದಷ್ಟು ಧೈರ್ಯವನ್ನು ತೋರ್ತಾ ಇದ್ದಾರೆ. ಯಾರೋ ಅಲ್ಲಿ ಅಶ್ಲೀಲ ಕಾಮೆಂಟ್ ಹಾಕ್ತಾರೆ, ಕೆಟ್ಟದಾಗಿ ಬರಹವನ್ನು ಹಾಕಿ ವರ್ತಿಸ್ತಾರೆ ಅಂದಾಗ ಅವರು ಧೈರ್ಯದಿಂದ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಉಂಟು. ಈ ರೀತಿಯ ಬೆಳವಣಿಗೆಯಲ್ಲಿ ನೇರವಾಗಿ ಮಾತಾಡಿದ್ದು ಉಂಟು. ಅದೇನೇ ಇದ್ದರೂ ಕೂಡ ವಿಜಯಲಕ್ಷ್ಮಿ ಅವರ ಈ ಪೋಸ್ಟ್ ಇದೆಯಲ್ಲ, ಸದ್ಯಕ್ಕೆ ಸಾಕಷ್ಟು
ಚರ್ಚೆನ ಹುಟ್ಟು ಹಾಕಿದೆ. ಅದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಆದರೂ ಕೂಡ ಅವರೆಲ್ಲೂ ಕೂಡ ಈ ಬಗ್ಗೆ ಮಾತಾಡಿಲ್ಲ. ಸದ್ಯಕ್ಕೆ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಜೈಲಲ್ಲಿದ್ದರೆ ಒಂದಾದಮೇಲೆ ಒಂದು ಸಂಕಷ್ಟಕ್ಕೆ ಅವ್ರು ಸಿಲುಕ್ತಾನೆ ಇದ್ದಾರೆ. ಯಾವಾಗ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಅವರು ಸಿಲುಕಿದ್ರು ಅಲ್ಲಿಂದ ಇಲ್ಲಿವರೆಗೂ ಒಂದಷ್ಟು ಅವಘಡಗಳು ನಡೀತಾನೆ ಇದೆ. ಇತ್ತೀಚೆಗೆ ಅವರು ಜಾಮೀನಿಗೆ ಅರ್ಜಿ ಹಾಕಿದ್ರು, ಹೈಕೋರ್ಟ್ ಅದನ್ನು ದೂರ ಇಡ್ತು. 1 ವರ್ಷದವರೆಗೆ ತನಕ ನೀವು ಅರ್ಜಿ ಹಾಕುವಾಗಿಲ್ಲ ಜಾಮೀನಿಗೆ ಅಂತ ಹೇಳ್ತು. ಅದಾದಮೇಲೆ ಮತ್ತೆ ಅದನ್ನು ಮರುಪರಿಶೀಲನೆ ಮಾಡಿ ನೋಡಿ ಸ್ವಲ್ಪ ಟೈಮನ್ನು ಕೊಡಿ ಅಂತೇಳಿ ಮತ್ತೆ ಅರ್ಜಿ ಹಾಕಿದರು. ಆಗಲೂ ಕೂಡ ಅದನ್ನು ನೋಡಲೇ ಇಲ್ಲ. ಸೊ ಇವೆಲ್ಲದರ ನಡುವೆ ಇತ್ತೀಚೆಗಷ್ಟೇ ದರ್ಶನ್ ಅವರ ಅಭಿಮಾನಿ ಒಬ್ಬ ಪುನೀತ್ ಅನ್ನೋ ವ್ಯಕ್ತಿ ಒಬ್ಬ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ ಅನ್ನೋ ಸುದ್ದಿ ಇದೆಯಲ್ಲ, ಅದು ಸಾಕಷ್ಟು ವೈರಲ್ ಆಯಿತು. ಸೊ ಅದು ಕೂಡ ದರ್ಶನ್ ಅವರಿಗೆ ಸಂಕಷ್ಟವನ್ನು ತಂದು ಇಡ್ತು. ಇವೆಲ್ಲದರ ನಡುವೆ ನಿಜಕ್ಕೂ ದರ್ಶನ್ ಜರ್ಜರಿತ ಆಗಿರೋದಂತೂ ನಿಜ. ಅವರ ಕುಟುಂಬಕ್ಕೆ ಸಾಕಷ್ಟು ನೋವಾಗಿದೆ, ಅದು ನಿಜ. ಎಲ್ಲೋ ಒಂದು ಕಡೆಗೆ ವಿಜಯಲಕ್ಷ್ಮಿ ಅವರು ಫ್ಯಾನ್ಸ್ ಪರವಾಗಿ ನಿಂತಿದ್ದಾರೆ. ನಿಮ್ಮ ಬಾಸ್ ಚೆನ್ನಾಗಿದ್ದಾರೆ, ನಿಮ್ಮ ಬಾಸ್ ಬೇಗ ಬರ್ತಾರೆ, ನೀವೆಲ್ಲ ಆರಾಮಾಗಿರಿ ಅಂತ ಅವರಿಗೆ ಧೈರ್ಯ ಹೇಳ್ತಾನೆ, ಇವರು ಕೂಡ ಧೈರ್ಯ ತಗೊಳ್ತಾನೆ. ಹಾಗಾಗ ಈ ರೀತಿಯ ಒಂದಷ್ಟು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಆ ಪೋಸ್ಟ್ನ ಉದ್ದೇಶ ಏನು, ಪೋಸ್ಟ್ ಹಿಂದೆ ಇರ್ತಕ್ಕಂಥ ಆ ಬರವಣಿಗೆಗೆ ಕಾರಣವಾದಂಥ ವ್ಯಕ್ತಿಗಳು ಯಾರು, ಅದು ವಸ್ತುನ, ಅದು ವ್ಯಕ್ತಿನ ಗೊತ್ತಿಲ್ಲ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟ್ ಸಾಕಷ್ಟು ಚರ್ಚೆ ಆಗಿರೋದಂತೂ ನಿಜ. ಮುಂದಿನ ಪೋಸ್ಟ್ ಬರುವವರೆಗೂ ಅದನ್ನು ಅವರ ಫ್ಯಾನ್ಸ್ ಆಗಲಿ ಅಥವಾ ಒಂದಷ್ಟು ಅವರ ಅಭಿಮಾನ ಬಳಗ ಏನಿದೆ ಅವರು ಕಾಯ್ಕೊಂಡು ಕೂತಿದ್ದಾರೆ, ಯಾವುದಾದ್ರೂ ಒಂದು ಉತ್ತರ ಬರುತ್ತಾ ಅಂತ. ವಿಜಯಲಕ್ಷ್ಮಿ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಒಂದು ಪೋಸ್ಟ್ ಹಾಕ್ತಾರೆ, ಅದಕ್ಕೆ ತಮ್ಮ ಭಕ್ತಿ ಮತ್ತು ಭಾವಕ್ಕೆ ಅಷ್ಟೇ ಅಂತ ಬಿಡ್ತಾರೆ. ಸೊ ಇಲ್ಲಿ 108 ಕಾಮೆಂಟ್ಸ್ಗಳು ಬರ್ತಾ ಇವೆ. ಅದೇನೇ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾ ಜಗತ್ತು ಹೇಗಿದೆ ಅಂತಂದರೆ, ಅಲ್ಲಿ ಇಲಿ ಹೋಯ್ತು ಅಂದರೆ ಇಲ್ಲಿ ಹುಲಿ ಹೋಯ್ತು ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಸೊ ಈ ಪೋಸ್ಟು ಕೂಡ ಅಷ್ಟೇ ನಾನಾ ಚರ್ಚೆಗೆ ಕಾರಣ ಆಗಿದೆ. ಇಲ್ಲಿ ಧನ್ವೀರ್ ಕುರಿತಾಗಿ ಹೇಳಿದರು ಅಥವಾ ಇನ್ನೊಬ್ಬರು ವ್ಯಕ್ತಿ ಕುರಿತಾಗಿ ಹೇಳಿದರು ಅಥವಾ ಒಬ್ಬ ಅಧಿಕಾರಿ ಕುರಿತಾಗಿ ಹೇಳಿದರು ಗೊತ್ತಿಲ್ಲ. ಒಟ್ಟಾರೆ ಈ ಪೋಸ್ಟು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರೋದಂತೂ ನಿಜ. ಮುಂದಿನ ದಿನಗಳಲ್ಲಿ ಈ ಪೋಸ್ಟ್ನ ಕಾಮೆಂಟ್ಗಳು ಯಾವ ಹಂತಕ್ಕೆ ಹೋಗ್ತವೆ ಅನ್ನೋದನ್ನು ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.